ಭೀಮನ ಅಮಾವಾಸ್ಯೆ ಪ್ರಯುಕ್ತ ಸಿಲಿಕಾನ್ ಸಿಟಿಯ ಹಲವು ದೇಗುಲಗಳು ಭಕ್ತರಿಂದ ತುಂಬಿ ತುಳುಕಿದ್ವು. ವಿಶೇಷವಾಗಿ ಮಹಿಳೆಯರಿಂದ ಭರ್ತಿಯಾಗಿದ್ವು. ವಿಶೇಷವಾಗಿ ನಗರದ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇಗುಲದತ್ತ ಮಹಿಳಾ ಭಕ್ತರು ಮುಖ ಮಾಡಿದ್ರು. ಗಂಗಾಧರನಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಪತಿಗೆ ಹೆಚ್ಚಿನ ಆಯಸ್ಸು ಕರುಣಿಸುವಂತೆ ಪ್ರಾರ್ಥನೆ ಮಾಡಿಕೊಂಡ್ರು. ಅಲ್ಲದೆ ಸಕಲ ಕೆಲಸದಲ್ಲೂ ಗಂಡನಿಗೆ ಉನ್ನತಿ ಕರುಣಿಸುವಂತೆ ಕೋರ್ಕೊಂಡ್ರು. ಈಗಾಗಲೇ ಕರ್ನಾಟಕದಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಶಿವನ ದೇಗುಲದಲ್ಲಿ ಬನ್ನಿ ಆದವರು ಬನ್ನಿ ನಿಂದೆ ನಿಂತ್ಕೋಬೇಡಿ ಬನ್ನಿ ಯಾಕೆ ಒಳಗಡೆ ಬನ್ನಿ ಬನ್ನಿ ಯಾಕೆ ಒಳಗಡೆ ಬನ್ನಿ ಯಾಕೆ ಒಳಗಡೆ ಬನ್ನಿ ಹಿಂದೆ ಬನ್ನಿ ಹೋಗಮ್ಮ ಮುಂದೆ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಆಯ್ತಾ ಅಂತ ಹೇಳಿದ್ರೆ ಮುಖ್ಯವಾಗಿ ಗಂಡನ ಆಯಸ್ಸು, ಶ್ರೇಯ ಹಾಗೆ ಸಂಪತ್ತು, ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗಲಿ ಅನ್ನುವಂಥ ಕಾರಣಕ್ಕೆ ಅವರವರ ಪತ್ನಿಯರು ದೇವಸ್ಥಾನಕ್ಕೆ ತೆರಳಿ ಪೂಜೆ ಕೈಂಕರ್ಯವನ್ನ ಮಾಡ್ತಾರೆ, ವ್ರತವನ್ನ ಆಚರಿಸ್ತಾರೆ. ಮುಖ್ಯವಾಗಿ ಮನೆಗೆ ಬಂದ ನಂತರದಲ್ಲಿ ಮತ್ತೆ ಬೇಡಿಕೆಗಳನ್ನ ಕೂಡ ಮುಗಿಸಿಕೊಂಡು ಗಂಡನ ಪಾದಕ್ಕೂ ಕೂಡ ಸಲ್ಲಿಕೆ ಮಾಡ್ತಾರೆ. ಸರ್ವ ಕಾರ್ಯಗಳು ದೇವರ ಮುಂದೆ ಬೇಡ್ತಿದ್ದಾರೆ. ಮಹಿಳಾ ಮಣಿಯರ ಬಂದು ಕೂಡ ನಡೀತಾ ಇದೆ. ವಿಶೇಷವಾಗಿ ಇವತ್ತಿನ ದಿನ ಸಿಕ್ಕಿರುವಂತಹ ಎಲ್ಲ ಕಾಲದಲ್ಲಿ ಎಲ್ಲ ಸಮಯದಲ್ಲೂ ನಮಗೆ ರಕ್ಷಣೆಯಂತೆ ನಿಂತ್ಕೊಳ್ಬೇಕು ಈಗಾಗಲೇ ಪೂಜೆ ಕೈಂಕರ್ಯವನ್ನ ಬೆಳಗಿನ ಜಾವದಿಂದಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಖ್ಯವಾಗಿ ಮದುವೆ ಆಗದೇ ಇರುವಂತಹ ವರ್ಷಗಳ ಕಾಲ ಕೆಲವೊಂದಷ್ಟು ಪೂಜಾ ಕೈಂಕರ್ಯಗಳನ್ನ ಮಾಡೋದ್ರ ಮೂಲಕ ತುಂಬಾ ಒಳ್ಳೆಯ ಪತಿ ಸಿಗ್ತಾರೆ ಅನ್ನುವಂಥ ನಂಬಿಕೆ ವಾಡಿಕೆಗಳಿದೆ. ಹಾಗೆಯೇ ಹೇಳ್ತಾ ಇದ್ವಿ, ಗಂಡನ ಪೂಜೆಗೆ ಅಥವಾ ಪಾದ ಪೂಜೆ ಮಾಡೋದ್ರಿಂದ ಕೂಡ ಅವರ ಆಯಸ್ಸು ಅಥವಾ ನಮ್ಮ ಮಾಂಗಲ್ಯ ಸುದೀರ್ಘವಾಗಿ ನಿಲ್ಲುತ್ತೆ ಅನ್ನುವಂಥ ನಂಬಿಕೆ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನ ಸೇರಿದಂತೆ ಹಲವಾರು ಮನೆಗಳಲ್ಲೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಧಾರ್ಮಿಕ ಆಚರಣೆಗಳನ್ನು ಬಹಳಷ್ಟು ಹಾಗಾಗಿ ಮಾಡಲಾಗ್ತಾ ಇದೆ. ಈಗಾಗಲೇ ದೇವಾಲಯದತ್ತ
ಪಡೆದುಕೊಂಡು